ಸೊ ಫೈನಲಿ ನಾನೊಬ್ಬ ನಿರ್ಮಾಪಕನಾಗಿ ಅಂದ್ರೆ ನಿರ್ಮಾಪಕ ಅನ್ನೋದು ಸರ್ ಬರೀ ದುಡ್ಡು ಹಾಕೋದಲ್ಲ ಸರ್. ಗೊತ್ತಾಯ್ತು. ಒಬ್ಬ ನಿರ್ಮಾಪಕ, ನನ್ನ ಒಂದು ಡೆಫಿನಿಷನ್ ನನಗೆ ಹೇಳ್ತೀನಿ ಕೇಳಿ. ನಿರ್ಮಾಪಕ ಅಂತ ಹೇಳಿದ್ರೆ ಪ್ರತಿಯೊಂದು ವರ್ಗ, ನೀವು ಲೈಟ್ ಬಾಯ್ ಇಂದ ತಗೊಂಡು ಪ್ರೊಡಕ್ಷನ್ ಇಂದ ತಗೊಂಡು ಅಲ್ಟಿಮೇಟ್ ಡೈರೆಕ್ಟರ್ವರೆಗೂ ನೀವು ಹ್ಯಾಂಡಲ್ ಮಾಡಿ ಎಲ್ಲಾ ಡಿಪಾರ್ಟ್ಮೆಂಟ್ ಜ್ಞಾನ ಇದ್ರೆ ಮಾತ್ರ ಯಾವ ಕ್ಯಾಮ್ರಾ ಯೂಸ್ ಮಾಡ್ತಾರೆ, ಏನು ವ್ಯವಹಾರ ನಡೆಯುತ್ತೆ, ಆಫ್ಟರ್ ಬಿಸ್ನೆಸ್ ಏನಾಗುತ್ತೆ ಇದನ್ನ ತಿಳ್ಕೊಳ್ಳಿಲ್ಲ ಅಂದ್ರೆ ಸರ್ ಅವನೊಬ್ಬ ನಿರ್ಮಾಪಕ ಅಲ್ಲ, ಅವನೊಬ್ಬ ಮುಟ್ಟಾಳ. ಅದನ್ನ ಒಂದಿಷ್ಟು ಗ್ಯಾಪ್ಗಳು ಬಂತು ಶೂಟಿಂಗಲ್ಲಿ. ಸೊ ನಮಗೆ ಹೆಂಗೆ ಇವ್ರು ನೆಕ್ಸ್ಟ್ ಸ್ಟೆಪ್ ಹೆಂಗೆ ಇಡ್ತಾರೆ, ಏನಕ್ಕಂದ್ರೆ ಮೇಯ್ನ್ಲಿ ಆರ್ಥಿಕತೆದು ಪ್ರಾಬ್ಲಮ್ ಇರುತ್ತೆ. ಸೊ ಇದೇ ಮೇಯ್ನು ಚಾಲೆಂಜಿಂಗ್ ಆಗಿರುತ್ತೆ. ಆದರೆ ಒಂದು 5 ಡೇ ಇಮಿಡಿಯೇಟ್ ಕಾಲ್ ಬಂತು ಎಲ್ಲ ಕಡೆಯಿಂದ, ಮತ್ತೆ ಶುರು ಮಾಡ್ತಿದ್ದೀವಿ ನಾವು ಅಂತ. ಅಲ್ಲಿ ಸ್ಟಾರ್ಟ್ ಆಗಿದ್ದು ಮತ್ತೆ ನಿಂತಿಲ್ಲ ಸರ್. ಇವತ್ತು ಇಲ್ಲಿ ಬಂದು ಕೂತಿದ್ದೀವಿ. ಅದಕ್ಕೆ ಮೇಯ್ನ್ ನವೀನ್ ಸರ್, ನಾಗರಾಜ್ ಸರು, ವಿಜಯ್ ಸರು, ಆಮೇಲೆ ಆಶಿತ್ ಅವರು, ಇವರು ಎಲ್ಲ ಒಂದು ಟೀಮ್ ವರ್ಕೇ ಇದಕ್ಕೆ ಮೇಯ್ನ್ಲಿ ಒಂದು ಏನು ಹೆಜ್ಜೆಯಾಗಿ ನಿಂತಿರೋದು ಅಂತ ಹೇಳ್ಬೋದು. ಯಾರಾದರೂ ನಮ್ಮ ಸಿನಿಮಾ ಇನ್ನೂ ಅಷ್ಟು ಲೆವೆಲ್ ಪ್ರಮೋಷನ್ ಮಾಡಿದ್ರು ಕೂಡ ಬರದೇ ಇದ್ದಾಗ ಆನ್ ದ ಪರ್ಸನ್ ಐ ವಿಲ್ ಡಿಸ್ಟ್ರಿಬ್ಯೂಟ್ ದ ಮೂವಿ. ಯಾವತ್ತೂ ಕೂಡ ನನ್ನ ಹೀರೋಗೆ ಅವನಿಗೆ ಲೈಫ್ ಸಿಗಲೇಬೇಕು, ಯಾರಿಲ್ಲ ಅಂದರೂ ಕೂಡ ನಾನು ಡಿಸ್ಟ್ರಿಬ್ಯೂಟ್ ಮಾಡಿ ಗೆಲ್ಸೋ ತಾಕತ್ ನನಗಿದೆ. ಅದು ನಾನು ಮಾಡೇ ಮಾಡಿ. ಹಾಡಿನ ಮೂಲಕ ಆರಂಭ ಆಗ್ತಿರೋದೊಂದು, ಇವತ್ತೇ ಚಿತ್ರೀಕರಣ ಕಂಪ್ಲೀಟ್ ಮಾಡಿದ್ದಾರೆ. ಅವರು ಸುಸಂಪನ್ನವಾಗಿ ಮಾಡಿದ್ದಾರೆ, ಆರಂಭ ಮಾಡಿದ್ದಾರೆ. ತಮ್ಮ ಚಾನಲ್ ಮೂಲಕ ಅದರ ಪ್ರಮೋಷನ್ಸ್ನ ಶುರು ಮಾಡಿದ್ದಾರೆ. ಎಲ್ಲರೂ ಇಂಜಿನಿಯರ್ಸು, ಎಲ್ರಿಗೂ ಅವ್ರದ್ದೇ ಆದಂಥ ಒಂದು ಎಜುಕೇಷನ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದಾರೆ. ಶಿಸ್ತುಬದ್ಧವಾಗಿ ಮಾಡಿರ್ತಾರೆ. ನಾನು ಸಿನಿಮಾ ನೋಡಿಲ್ಲ, ಬಟ್ ಖಂಡಿತ ಶಿಸ್ತುಬದ್ಧವಾಗಿ ಮಾಡಿರ್ತಾರೆ. ಜೋಶಲ್ಲಿ ಬಂದ್ವಿ, ಮೂಡ್ದಾಗೋಯ್ತು. ಸೊ ಕೆಲವೊಂದು ನಾನು ಹೆಸರಲ್ಲಿ ಹೇಳಕ್ ಹೋಗಲ್ಲ, ಕೆಲವೊಂದು ಡಿಸ್ಟರ್ಬೆನ್ಸ್ ಕೆಲವೊಬ್ಬರಿಂದ ಆಗುತ್ತೆ ಟೀಮಲ್ಲಿ. ಅದನ್ನ ಒಂದಿಷ್ಟು ಗ್ಯಾಪ್ಗಳು ಬಂತು ಶೂಟಿಂಗಲ್ಲಿ. ಸೊ ನಮಗೆ ಹೆಂಗೆ ಇವ್ರು ನೆಕ್ಸ್ಟ್ ಸ್ಟೆಪ್ ಹೆಂಗೆ ಇಡ್ತಾರೆ, ಏನಕ್ಕಂದ್ರೆ ಮೇಯ್ನ್ಲಿ ಆರ್ಥಿಕತೆದು ಪ್ರಾಬ್ಲಮ್ ಇರುತ್ತೆ. ಸೊ ಇದೇ ಮೇಯ್ನು ಚಾಲೆಂಜಿಂಗ್ ಆಗಿರುತ್ತೆ. ಆದರೆ ಒಂದು 5 ಡೇ ಇಮಿಡಿಯೇಟ್ ಕಾಲ್ ಬಂತು ಎಲ್ಲ ಕಡೆಯಿಂದ, ಮತ್ತೆ ಶುರು ಮಾಡ್ತಿದ್ದೀವಿ ನಾವು ಅಂತ. ಅಲ್ಲಿ ಸ್ಟಾರ್ಟ್ ಆಗಿದ್ದು ಮತ್ತೆ ನಿಂತಿಲ್ಲ ಸರ್. ಇವತ್ತು ಇಲ್ಲಿ ಬಂದು ಕೂತಿದ್ದೀವಿ. ಅದಕ್ಕೆ ಮೇಯ್ನ್ ನವೀನ್ ಸರ್, ನಾಗರಾಜ್ ಸರ್, ವಿಜಯ್ ಸರ್, ಆಮೇಲೆ ಆಶಿತ್ ಅವರು, ಇವು ಎಲ್ಲ ಒಂದು ಟೀಮ್ ವರ್ಕೇ ಇದಕ್ಕೆ ಮೇಯ್ನ್ಲಿ ಒಂದು ಏನು ಹೆಜ್ಜೆಯಾಗಿ ನಿಂತಿರೋದು ಅಂತ ಹೇಳ್ಬೋದು. ನಮಸ್ತೆ. ನಮಸ್ತೆ ಸರ್. ಮೊದಲನೇದಾಗಿ ನಾನು ನಮ್ಮ ಸಿನಿಮಾಗಿಂತ ಮುಖ್ಯವಾಗಿ ನಾನು ನಮ್ಮ ಬಿ ಗಣಪತಿ ಸರ್ ಅಭಿಮಾನಿ. ಅಯ್ಯಯ್ಯೋ. ಚಲನಚಿತ್ರ ಪ್ರಮೋಷನ್ ಆಕ್ಚುಲಿ ಇವತ್ತು ಸರ್ ಅಫಿಷಿಯಲ್ ಆಗಿ ನಮ್ದು ಕುಂಬಳಕಾಯಿ ಹೊಡೆದಿದ್ದೀವಿ. ಜನ ಕಾರಣ ಅಂತ ಇವತ್ತು ಯೋಗ ಇತ್ತು, ಇವತ್ತಿಗೆ ಮುಗೀತು. ಇವತ್ತಿಂದ ಪ್ರಮೋಷನ್ ಪ್ರಾರಂಭ ಆಯ್ತು. ಅಫಿಷಿಯಲಿ ನಾಳೆ ನಮ್ದು ಸಾಂಗ್ ರಿಲೀಸ್ ಆಗ್ತಾ ಇದೆ. ಇಲ್ಲಿವರೆಗೂ ಅನೌನ್ಸ್ಮೆಂಟ್ ಕೊಟ್ಟಿಲ್ಲ. ಮರಳಿ ಮನಸ್ಸಾಗಿದೆ ಆಡಿಯೋ ಹಕ್ಕು ಎಲ್ಲದೂ ಕೂಡ A2 ಮ್ಯೂಸಿಕ್ಗೆ ಕೊಟ್ಟಾಗಿದೆ. ಅದು ಈಗ ಜಸ್ಟ್ ಕನ್ಫರ್ಮೇಶನ್. ಅದು ಭಾಗ್ಯ ಅನ್ಸುತ್ತೆ. ನೀವೆಲ್ಲ ಕುಂತಾಗ್ಲೇನೆ ಕಾಲ್ ಬಂತು, ಆಯ್ತದು. ಆಮೇಲೆ ನಾನು ಗಣಪತಿ ಸರ್ ಸುಮಾರು ಇಂಟರ್ವ್ಯೂಸ್ ನೋಡ್ತಾ ಇದ್ದೆ. ಬಿಕಾಸ್ 40 ವರ್ಷದ ಪತ್ರಕರ್ತರು, ಆಮೇಲೆ ಅವರು ಎಲ್ಲಾ ತಲೆಮಾರಿನ ನಟರು ಮತ್ತೆ ನಟಿಯರು, ಟೆಕ್ನಿಷಿಯನ್ ನೋಡ್ತಾನೆ ಬಂದಿರ್ತೀರಾ. ಈ ಮುಂದೆ ನಾವೇನೋ ಅಲ್ಲ ಆಕ್ಚುಲಿ. ಸೊ ಹಾಗಾಗಿ ನಿಮ್ಮ ಒಟ್ಟಿಗೆ ನಮ್ಮ ಒಂದು ಕೊಲಾಬರೇಷನ್ ತಗೊಂಡು ನಿಮ್ಮಿಂದನೇ ನಾನು ಒಂದು ಮರಳಿ ಮನಸ್ಸಾಗಿದೆ ಸಂಚಿಕೆನ ಒಂದು ಇಂಟರ್ವ್ಯೂನ ನಾನು ಪ್ರಾರಂಭ ಮಾಡಬೇಕು ಅಂತ ನಿಮ್ಮ ಒಟ್ಟಿಗೆ ನಾನು ಮಾತಾಡಿದೆ. ನೀವು ಸಹಕಾರ ಮಾಡಿ. ನನ್ನ ಉದ್ದೇಶ ಇದೆ ಬರೀ ಸಾಂಗ್ ಇಂಟರ್ವ್ಯೂ ಅಷ್ಟೇ, ಇದು ಓನ್ಲಿ ಫಾರ್ ಸಾಂಗ್ ಪ್ರಮೋಷನ್. ಯಾಕಂದ್ರೆ ಇವನ್ ಪ್ಲಾನ್ ಹಾಕಿಲ್ಲ ಅಂತ ಹೇಳಿದ್ರೆ ಸರ್ ಅದು ಗುಂಪಲ್ ಗೋವಿಂದ ಹೋಗುತ್ತೆ. ಆಕ್ಚುಲಿ ನಾನು ಆಕ್ಚುಲಿ ನಮ್ಮ ಹೀರೋಗೆ ಅವನು ಅಂತಾನೆ ಕರೆಯೋದು, ವಯಸ್ಸಲ್ಲಿ ಚಿಕ್ಕವನು. ಒಂದು ಪ್ರಾಮಿಸ್ ನಾನು ಮಾಡಿದ್ದೆ, ಏನೇ ಕಷ್ಟ ಬಂದ್ರು ಕೂಡ ಈ ಸಿನಿಮಾ ನಡೆಯುತ್ತೆ. ಯಾರೇ ಬಂದ್ರು ಕೂಡ ಆ ಧೈರ್ಯ ನನಗಿದೆ ಸರ್. ಅದೊಂದೇ ಬಿಕಾಸ್ ಆಫ್ ಓನ್ಲಿ ಧೈರ್ಯ ಬಂದಿರೋದು. ಎದುರುಗಡೆ ಯಾರನ್ನೇ ತಂದು ನಿಲ್ಸಿ ನನಗೆ ಹೊಡೆದು ಮುಂದೆ ಬರೋ ತಾಕತ್ ನನಗಿರೋದು. ಸೊ ಅವನಿಗೆ ಒಂದ್ ಮಾತು ಹೇಳಿದೆ, ಈ ಸಿನಿಮಾದಿಂದ ಅಂದ್ರೆ ಈಗ ಒಂದು 10 ವರ್ಷ ಆದಾಗ ನೀನ್ ಹೇಳ್ಕೋಬೇಕು ಆಕ್ಚುಲಿ. ಅಂದ್ರೆ ಇಂಥ ಒಬ್ರು ನಿರ್ಮಾಪಕರು, ಇಂಥ ಒಬ್ರು ನಿರ್ದೇಶಕರು. ಯಾಕಂದ್ರೆ ನಾವು ಇವತ್ತು ಹೇಳ್ಕೊಂಡು ಏನೂ ಅರ್ಥ ಇಲ್ಲ ಆಕ್ಚುಲಿ, ಸಿನಿಮಾದ ಮಾತಾಡ್ಬೇಕಷ್ಟೇ. ಅದು ಒಂದು. ಆಮೇಲೆ ನಿಮ್ಮ ಅಭಿಮಾನಿಯಾಗಿ ನಾನು ಈ ಚಾನಲ್ ನಿಮ್ಮಿಂದ ಸ್ಟಾರ್ಟ್ ಮಾಡಿದೆ. ಆಮೇಲೆ ಕಲ್ಯಾಣ್ ಅವ್ರು ಖುಷಿ ಆದಕ್ಕೆ ನನ್ನ ಸಿನಿಮಾದಲ್ಲಿ ಅವ್ರು ಮೀಟ್ ಮಾಡ್ಲಿ, ಬಟ್ ಅದಕ್ಕಿಂತ ಮುಂಚೆ ಮಾತಾಡಿದ್ದೆ ಬಹಳ ಸರಿ. ಸೊ ಅವಾಗ ಏನೇನೋ ವಿಷಯಗಳಿತ್ತು, ನಾನು ಊರಲ್ಲಿದ್ದೆ. ಸೊ ಕಲ್ಯಾಣ್ ಸರ್ ಮಾಡಿದಾಗ ಖುಷಿ ಆಯ್ತು ನನಗೆ. ಬಿಕಾಸ್ ಅಮೃತ ವರ್ಷಿನಿ ಮುಂದೆ ಯಾವುದೂ ಇಲ್ಲ. ಆ ಆಲ್ಬಮ್ ಅದನ್ನ ಮೀರಿಸ್ಲಿ ಅಂತ ಮರಳಿ ಮನಸ್ಸ ಹೇಳಲ್ಲ ನಾನು, ಬಟ್ ಅದು ಮೀರ್ಸಕ್ ಆಗಲ್ಲ. ಬಟ್ ಇದು ಒಂದು ಟ್ರೆಂಡ್ ಸೆಟ್ ಆಗ್ಲಿ ಅಂತ ಆಸೆ ಪಡ್ತೀನಿ. ಆಮೇಲೆ ಇನ್ನೊಂದು, ನಾನೊಬ್ಬ ನಿರ್ಮಾಪಕ. ನಾನು ಲಿರಿಸಿಸ್ಟ್ ಆಗಿ ಬಂದಿದ್ದೆ ಸರ್. ಪ್ರಾಮಿಸ್, ಒಂದು ಬರವಣಿಗೆ ಇದೆ, ಅದ್ಭುತವಾದ ಬರವಣಿಗೆ ಇದೆ. ಬಟ್ ನಾನು ಒಂದಿಷ್ಟು ಟೀಮ್ ಅಂತ ಮಾಡ್ಕೊಂಡಾಗ ನಾವು ಒಂದು 10 ವರ್ಷದ ಸ್ನೇಹಿತರು. ಆಶಿತ್ ಅವರು ಅಸೋಸಿಯೇಟ್ ಡೈರೆಕ್ಷನ್ ಕಡೆ ಹೋದ್ರು, ಡೈರೆಕ್ಟರ್ ಆದ್ರು, ವಿಜಯ್ ಪ್ರೊಡಕ್ಷನ್ ಹೋದ್ರು. ನಾನೊಬ್ಬ ನಿರ್ಮಾಪಕ ನಿಲ್ಲಬೇಕು, ಇಲ್ಲ ಸಿನಿಮಾ ಇಲ್ಲ ಅಂದ್ರೆ ಸಿನಿಮಾ ನಿಂತೋಗುತ್ತೆ. ನಾನು ನಿಲ್ಲಿಲ್ಲ, ಸಿನಿಮಾ ನಿಂತೋಗುತ್ತೆ. ಆ ಇದ್ರಿಂದ ನಾನು ಬಂದೆ. ಓಕೆ. ಸೊ ನನ್ ಬಗ್ಗೆ ಹೇಳೋದ್ರೆ, ನಾನು ಹುಟ್ಟಿ ಬೆಳೆದಿ ಶಿವಮೊಗ್ಗ ಸರ್, ಪ್ಯೂರ್ ಮಲೆನಾಡು. ಸೊ ಅಲ್ಲಿಂದ ನಾವು ದಾವಣಗೆರೆ ಶಿಫ್ಟ್ ಆದ್ವಿ. ಪೇರೆಂಟ್ಸ್ ಎಲ್ಲ ಅಲ್ಲಿದ್ದಾರೆ. ನಾನೊಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್. ಓಕೆ,
ಮೆಕ್ಯಾನಿಕಲ್ ಇಂಜಿನಿಯರ್. ಸೊ ಅಲ್ಲಿಂದ ನಮ್ಮ ಸಿನಿಮಾ ತಂಡಕ್ಕೆ ಎಂಟರ್ ಆದೆ. ಸಿನಿಮಾ ಮಾಡೋ ಉದ್ದೇಶ ಏನಕ್ಕೆ ಅಂದ್ರೆ ಬಿಕಾಸ್ ನಾನು ಕೂಡ ತುಂಬಾ ಸಿನಿಮಾಗಳು ನೋಡ್ತಾ ಬರ್ತಾ ಇದೆ. ನಾವು 80s ಅಲ್ಲಿ ಹುಟ್ಟಿದವರು. ಸೊ ಹಾಗಾಗಿ ಅಲ್ಲಿ ಅಫ್ಕೋರ್ಸ್ ನನಗೆ ರಾಜ್ಕುಮಾರ್ ಸರ್, ವಿಷ್ಣುವರ್ಧನ್ ಅವರಿಂದ ಸ್ಟಾರ್ಟ್ ಆದ ನಮ್ಮ ತಲೆಮಾರು ಶಶಿಕುಮಾರ್ ನಾನು ತುಂಬಾ ಫೇವ್ರೇಟ್ ಆಕ್ಚುಲಿ. ಶಶಿಕುಮಾರ್ ಅವ್ರ ಸಾಂಗ್ಗಳು, ಆಮೇಲೆ ನನ್ನ ಯಾವಾಗಲೂ ಸಿನಿಮಾದ ಪ್ರಾರಂಭದ ಎಂಟೂರು ನಾನು ನೋಡ್ತಾ ಇದ್ದೆ. ಎಡಿಟರ್ ಆಗಿರೋ ಎಲ್ಲ ಟೆಕ್ನಿಷಿಯನ್ಸ್ ಯಾರು ಅಂತ ನೋಡ್ತಾ ಇದ್ದೆ. ಸೊ ಅಲ್ಲಿಂದ ನಾನು ಒಂದು 2001 ಬಂದಾಗ ನಾನು ಹೇಳ್ತೀನಿ ಆಕ್ಚುಲಿ ಓಪನ್ ಆಗಿ, ನನಗೇನು ಇದಿಲ್ಲ, ನಾನು ನಟ ಚಾಲೆಂಜಿಂಗ್ ಸ್ಟಾರ್ ಅವರ ಕಟ್ಟ ಅಭಿಮಾನಿ. ಓಕೆ, ಸುಮಾರು 2001 ನಾನು ಅವ್ರನ್ನ ಫಾಲೋ ಮಾಡ್ತಾ ಬರ್ತಾ ಇದ್ದೀನಿ. ಸೊ ಅವರು ಅದ್ಭುತ ಅಭಿಮಾನಿ. ನಿಮ್ಗೆ ಗೊತ್ತು, ಕನ್ನಡ ಚಿತ್ರರಂಗದಲ್ಲಿ ಅವರಷ್ಟು ಅಭಿಮಾನಿ ಬಳಗ ಇರುವಂತವ್ರು ಯಾರಿಲ್ಲ. ಒಬ್ಬ ಒಳ್ಳೆ ವ್ಯಕ್ತಿ. ಆಮೇಲೆ ಅವ್ರ ಹತ್ರ ಒಡನಾಟ ಇದೆ ನಮ್ದು. ಸೊ ಈಗ ಮತ್ತೆ ಅಗೇನ್ ಅವರ ಒಂದು ಡೆವಿಲ್ ಚಿತ್ರೀಕರಣ ಪ್ರಾರಂಭ ಆಗ್ತದೆ. ನನ್ನ ಕಡೆಯಿಂದ ಶುಭಾಶಯ ಅವ್ರ ಅಭಿಮಾನಿಯಾಗಿ. ಸೊ ಅವರು ಒಂದು ಇನ್ಸ್ಪೈರ್. ಅವರಿಂದ ನಾನು ದರ್ಶನ್ ಸಿನಿಮಾಗಳು ನೋಡ್ತಾ ಬಂದಾಗ ಏನಾಯ್ತು, ನನಗೆಲ್ಲ ಒಂದ್ ಕಡೆ ನಾನು ಏನಾದ್ರು ಎಂಟರ್ ಆಗ್ಬೇಕು ಸಿನಿಮಾದಲ್ಲಿ, ನನ್ನ ಕೈ ಏನಾಗುತ್ತೆ ಮಾಡ್ಬೇಕು ಅಂತ ಬಂತು. ಸೊ ಫೈನಲಿ ನಾನೊಬ್ಬ ನಿರ್ಮಾಪಕನಾಗಿ, ಅಂದ್ರೆ ನಿರ್ಮಾಪಕ ಅನ್ನೋದು ಸರ್ ಬರೀ ದುಡ್ಡು ಹಾಕೋದಲ್ಲ ಸರ್. ಗೊತ್ತಾಯ್ತು. ಒಬ್ಬ ನಿರ್ಮಾಪಕ, ನನ್ನ ಒಂದು ಡೆಫಿನೇಷನ್ ನನಗೆ ಹೇಳ್ತೀನಿ ಕೇಳಿ. ನಿರ್ಮಾಪಕ ಅಂತ ಹೇಳಿದ್ರೆ ಪ್ರತಿಯೊಂದು ವರ್ಗ, ನೀವು ಲೈಟ್ ಬಾಯ್ ಇಂದ ತಗೊಂಡು ಪ್ರೊಡಕ್ಷನ್ ಇಂದ ತಗೊಂಡು ಅಲ್ಟಿಮೇಟ್ ಡೈರೆಕ್ಟರ್ ವರೆಗೂ ನೀವು ಹ್ಯಾಂಡಲ್ ಮಾಡಿ ಎಲ್ಲಾ ಡಿಪಾರ್ಟ್ಮೆಂಟ್ ಜ್ಞಾನ ಇದ್ರೆ ಮಾತ್ರ, ಯಾವ ಕ್ಯಾಮ್ರಾ ಯೂಸ್ ಮಾಡ್ತಾರೆ, ಏನ್ ವ್ಯವಹಾರ ನಡೆಯುತ್ತೆ, ಆಫ್ಟರ್ ಬಿಸ್ನೆಸ್ ಏನಾಗುತ್ತೆ, ಇದನ್ನ ತಿಳ್ಕೊಳ್ಳಿಲ್ಲ ಅಂದ್ರೆ ಸರ್ ಅವನೊಬ್ಬ ನಿರ್ಮಾಪಕ ಅಲ್ಲ, ಅವನೊಬ್ಬ ಮುಟ್ಟಾಳ. ನಾನು ಓಪನ್ ಆಗಿ ಹೇಳ್ತೀನಿ. ಮತ್ತೆ ಅಭಿರುಚಿ ರುಚಿ ಎರಡು ಇರ್ಬೇಕು. ಎಸ್, ಇರ್ಲೇಬೇಕು ಸರ್. ಇಲ್ಲ ಅಂದ್ರೆ ನಿಮಗೆ ಆ ಟೆಕ್ನಿಕಾಲಿಟಿ ಗೊತ್ತಿಸಿ ಕಲ್ಯಾಣ ಅವ್ರನ್ನ ಯಾಕೆ ಕರ್ಸ್ಕೋಬೇಕು? ಎಕ್ಸಾಂಪಲ್, ಈಗ ಕಲ್ಯಾಣ ಅವ್ರದ್ದು ಹೇಳ್ತಾರೆ ಜನರಲ್ ಅಲೆ ಇಲ್ಲ ಅಂತ ಹೇಳಿದ್ರೆ, ಈಗ ನಾನು ಆಡಿಯೋ ಕಂಪ್ನಿ ಬಗ್ಗೆ ಮಾತಾಡ್ತೀನಿ ನಾನು ಆಕ್ಚುಲಿ. ಏನಕ್ಕೆ ಅಂದ್ರೆ ನಮಗೆ ಅವ್ರು ಟ್ರೆಂಡ್ ಸೆಟ್ ಅವರು ಇವ್ರು ಇಲ್ಲ ಸರ್. ಅವರು ಯಾವ ಕಲ್ಯಾಣ ಅವರು ಸಾಹಿತ್ಯ ಯಾವ್ದು ಸತ್ತೋಗಲ್ಲ ಸರ್, ಇದೇ ಇದೆ. ನಾವು ಯೂಸ್ ಮಾಡ್ಕೊಂತಲ್ಲ ಅಷ್ಟೇ. ಟ್ರೆಂಡ್ ಸೆಟ್ ಆಗ್ಬೇಕಾದ್ರೆ ನೀವು ಅದಕ್ಕೆ ಪ್ರೋತ್ಸಾಹ ಮಾಡಿ ಅದನ್ನ ಬಿಡುಗಡೆ ಮಾಡ್ಬೇಕಲ್ಲ. ಮಾಡ್ಬೇಕು. ಇವತ್ತು ಆ ಸಿಂಗರ್ಸ್ ಬೇಕು, ಈ ಸಿಂಗರ್ಸ್ ಬೇಕು ಅಂತ ಹೇಳ್ತಾರೆ ಸರ್. ಎಲ್ಲ ಒಳ್ಳೆ ಸಿಂಗರ್ಸ್. ಕುನಾಲ್ ಗಂಜಾವಲ ಅವ್ರು ಮುಗ್ದಾಯ್ತ ಕಾಲ ಇಲ್ಲ. ನನ್ನ ಸಿನಿಮಾ ತರ್ತಾ ಇದ್ದಾನು. ನನಗೆ ನನ್ನ ಅಬ್ಸರ್ವೇಷನ್ ಪ್ರಕಾರ ಈ ಹೊತ್ತಿನಲ್ಲಿ ಎಟ್ ಪ್ರೆಸೆಂಟ್ ಅಲ್ಲಿ ಸಾಹಿತ್ಯದಲ್ಲಿ ಯಾರ ಟ್ರೆಂಡು ಅಂತ ಇಲ್ಲ. ಈಗ ಇಲ್ಲ ಸರ್. ಒಳ್ಳೆ ಸಾಹಿತ್ಯವನ್ನ ರಚಿಸುವವರಿಗೆ ಇವತ್ತು ಮೈದಾನ ಕುಲ್ಲ ಹೈ. ಹೌದು. ಮೊದಲು ಒಂದು ಹಂತದಲ್ಲಿತ್ತು, ಕಲ್ಯಾಣ ಇದ್ರು, ಹಂಸಲೇಖ ಇದ್ರು, ಅಥವಾ ಕಾಯ್ಕಣಿಯವರಿದ್ರು, ಇನ್ನೊಬ್ರು ಇದ್ರು, ಮತ್ತೊಬ್ರು ಇದ್ರು, ಏನೇನೋ ಇತ್ತು. ಆದ್ರೆ ಎಟ್ ಪ್ರೆಸೆಂಟ್ ನಾನು ಗಮನಿಸಿದ ಹಾಗೆ ಈಗ ಇಂಥವ್ರ ಸಾಹಿತ್ಯ ಬರೆದ್ರೆ ಅದಕ್ಕೆ ವ್ಯಾಲ್ಯೂ ಇದೆ, ಅದಕ್ಕೆ ಮೌಲ್ಯ ಇದೆ, ಅದಕ್ಕೆ ಜನಪ್ರೀತಿ ಇದೆ, ಆ ಕಾರಣಕ್ಕಾಗಿ ಸಿನಿಮಾಕ್ಕೆ ಬರ್ತಾರೆ. ನಾನು ಇದನ್ನ ಈಗ ನಂಬೋದಿಲ್ಲ. ಈಗ ಅದಿಲ್ಲ. ಆ ತರದ ಹಾಡುಗಳು ಈಗ ಬರ್ತಾ ಇಲ್ಲ ಸರ್. ಕಲ್ಯಾಣ ಅಂದ್ರೆ ಟ್ರೆಂಡ್ ಸೆಟ್ಟರ್ ಹಾಡುಗಳು. ಅದಕ್ಕೆ ಕಾರಣ ಏನು ಅಂದ್ರೆ ಸಿನಿಮಾದ ಸಾಮೂಹಿಕವಾದ ಸೋಲು. ನಿಮಗೀಗ ಕಾಂತಾರದಂತ ಸಿನಿಮಾ ಗೆದ್ದಾಗ ನಿಮಗೆ ಎಲ್ಲೋ ನಮ್ಮ ಮರವಂತೆಯ ಮೂಲೆಯಲ್ಲಿ ಇದ್ದಂತ ಒಬ್ಬ ಪ್ರಮೋದ್ ಅನ್ನುವಂತ ಒಬ್ಬ ಸಾಹಿತಿಯ ನಮ್ಗೆ ಕಣ್ಮುಂದೆ ಬಂದ. ಅದೇ ಕಾಂತಾರ ಸೋತಿದ್ರೆ ಹಾ, ಯಾವತ್ತು ಸಿನಿಮಾದಲ್ಲಿ ಗೆಲುವೇ ಮಾನದಂಡ. ಹೇಳಿ ಸರ್. ಈ ಚಿತ್ರ ಪ್ರಾರಂಭ ಒಂದು ಅದ್ಭುತ ಕಥೆ ಸರ್. ಆಕ್ಚುಲಿ ಹೊಸ ಟೀಮ್ ನಾವಲ್ಲ. ಸೊ ನಾವು ಒಂದಿಷ್ಟು ಜನ ಶಾರ್ಟ್ ಫಿಲ್ಮ್ಸ್ ಮಾಡ್ತಾ ಬರ್ತಾರೆ, ಸೇಮ್ ಟೀಮ್ ಇದಾರೆ ಡೈರೆಕ್ಟ್ ನಾವಲ್ಲ. ಸೊ ಅಲ್ಲಿ ನಾವು ಒಂದು ಸಿನಿಮಾ ಮಾಡ್ಬೇಕು ಅಂತ ಬಂದಾಗ ನಾವು ಆಕ್ಚುಲಿ ಬೇರೆ ಒಂದು ಸ್ಮಾಲ್ ಬಜೆಟ್ ಸಿನಿಮಾ ಅಂತ ತಗೊಂಡ್ವಿ. ಕಾರಣಾಂತರ ಆಗ್ಲಿಲ್ಲ ಆಕ್ಚುಲಿ. ಆಮೇಲೆ ಈ ಸಿನಿಮಾ ಅಂತ ತಗೊಂಡ್ವಿ. ಆಕ್ಚುಲಿ ಇದು ಮ್ಯೂಸಿಕ್ ಇಂದಾನೆ ಸ್ಟಾರ್ಟ್ ಆಗಿದೆ. ನಮ್ಗೆ ಗೊತ್ತಿತ್ತು ಸಾಂಗ್ಸ್ ತುಂಬಾ ಚೆನ್ನಾಗಿ ಬಂದಾಗ. ಆಮೇಲೆ ನಾವು ಒಳ್ಳೆ ಕ್ಯಾಮ್ರಾಮನ್ ಬೇಕಾದ್ರೆ ತೋರಿಸ್ಬೇಕಲ್ಲ ಅದೆಲ್ಲ. ಸೊ ಹಾಲೇಶ್ ಅವ್ರು ಸಿಕ್ಕು. ಆಮೇಲೆ ಅದೇ ತರ ಒಂದು ನಮ್ಮ ಟೀಮ್ಗಳು ರೆಡಿ ಆಗ್ತಾ ಬಂತು. ಸೊ ಆಕ್ಟಿಂಗ್ ಇದಕ್ಕೂ ಬಂದಾಗ ಕೂಡ ಸೊ ನಾನು ಈಗ ಹೇಳಬೇಕು ನಿಜಾನ. ಸೊ ಆಕ್ಚುಲಿ ಮನೋಜ್ ನಮ್ಮ ಮೊದಲನೇ ಇದಾಗಿರ್ಲಿಲ್ಲ. ಸಾರಿ, ಅರ್ಜುನ್ ಅವ್ರ ಹೆಸರು ನನಗೆ ಅದೇ ಕನ್ಫ್ಯೂಸ್ ಆಗುತ್ತೆ. ಸೊ ಬೇರೊಬ್ರು ಇದ್ರು. ನನಗೆ ಓಪನ್ ಆಗಿ ಹೇಳ್ಬೇಕು, ಅದೇ ನಮ್ಮಂತ ಹೊಸ ಪ್ರೊಡ್ಯೂಸರ್ ಬಂದಾಗ, ಸರ್ ನಿಮ್ದು ಬಜೆಟ್ ಎಷ್ಟಿದೆ, ಮೋಸ್ಟ್ಲಿ ಸರ್ ನಿಮ್ ಬಜೆಟ್ ಮೀಟ್ ಮಾಡಕ್ ಆಗಲ್ಲ, ಸೊ ಹಾಗೆ ಹೀಗೆ ಅಂತೆಲ್ಲ ಬಂತು. ಅವಾಗ ನಾವೇನ್ ಮಾಡಿದ್ವಿ, ಈಗ ಅಂದ್ರೆ ಅಸಲಿ ಆಟ ಈಗ ಶುರು ಅಂತ ನಾವು ಅಂದ್ಕೊಂಡು ಪಾಪ ಮನೋಜ್, ಅರ್ಜುನ್, ವೇದಾಂತ್ ಅವ್ರ ಮೊಟ್ಟಿಗೆ ಸಿಕ್ಕರು. ಆ ಕೊಲಾಬ್ರೇಷನ್ ಸ್ಟಾರ್ಟ್ ಮಾಡಿದ್ವಿ. ನಮ್ ಜೊತೆಗೆ ಅವತ್ತಿಂದನೂ ಜೊತೆಲಿದ್ದಾರೆ. ಅವ್ರಿಗೆ ಒಂದೇ ಮಾತು ಕೊಟ್ಟಿದ್ದು, ಯಾವಾಗ ನಮ್ಮನ್ನ ರಿಜೆಕ್ಟ್ ಮಾಡಿದಲ್ಲ ಕೆಲವರು, ನೀವು ದೊಡ್ಡ ಬಜೆಟ್ ಬಂದ ನಮ್ಮನ್ನ ಹಾಕೊಳ್ಳಿ ಅಂತ. ನಾನು ಹೇಳೋ ಇದೇ ಸಿನಿಮಾದಲ್ಲೇ ನೀವ್ ಬಂದಾಗ ನಮ್ದು ಏನ್ ಕರ್ತವ್ಯ ಅಂದ್ರೆ ನಿನ್ನನ್ನ ಗೆಲ್ಲಿಸ್ಬೇಕಷ್ಟೇ. ನಾವು ತೋರಿಸ್ಬೇಕು ಅವರಿಗೆ, ಯಾರು ಹೇಳಿರ್ತಾರಲ್ಲ ಅವ್ರಿಗೆ ತೋರಿಸ್ಬೇಕು. ಅದೇ ನಮ್ಮ ತುಂಬಾ ನನಗೆ ಆಸೆ ಇದೆ. ಅದನ್ನ ನಮ್ಮ ಪ್ರಯತ್ನ ಮಾಡ್ತಾ ಇದೀವಿ. ಅದರೊಟ್ಟಿಗೆ ತಂಡದಲ್ಲಿ ಇವನ್ ನಮ್ಮ ಹೀರೋಯಿನ್ಸ್ ಬಗ್ಗೆ ಮಾತಾಡ್ಲೇಬೇಕು. ನಿರೀಕ್ಷಾ ಶೆಟ್ಟಿ ಅಂತ ಹೇಳಿ, ಅವರು ಕಾರಣಾಂತರಗಳಿಂದ ಅವ್ರು ಬರ್ಲಿಕ್ಕೆ ಆಗಿಲ್ಲ. ಅವರು ಮಂಗಳೂರಲ್ಲಿದ್ದಾರೆ. ಸೊ ನಂತರ ನೆಕ್ಸ್ಟ್ ಮೀಟಿಂಗ್ ಎಲ್ಲ ಸೇರ್ತಾರೆ ಅವರು. ಸೊ ನಮ್ಮ ಎರಡನೇ ಹೀರೋಯಿನ್ ಸ್ಮೃತಿ ವೆಂಕಟೇಶ್ ಅಂತ ಹೇಳಿ, ಹೊಸ ಹುಡುಗಿ, ಅದ್ಭುತವಾಗಿ ಅಭಿನಯ ಬಿಕಾಸ್ ಆ ಕ್ಯಾರೆಕ್ಟರ್ ತುಂಬಾ ಚಾಲೆಂಜಿಂಗ್ ಆಗಿತ್ತು. ತುಂಬಾ ಚೆನ್ನಾಗಿ ಅವಳು ಆಕ್ಟ್ ಮಾಡಿದಾಳೆ. ಆಮೇಲೆ ಎಲ್ಲ ನಾಗಾಭರಣ ಸರ್ ಆಗಿರ್ಬೋದು, ಸ್ವಾತಿ, ಸಂಗೀತ, ಒಳ್ಳೊಳ್ಳೆ ಟೆಕ್ನಿಷಿಯನ್ ಲೈಕ್ ಆಕ್ಟ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ ಒಂದು ಸರ್ ತುಂಬಾ ಜನ ಪ್ರೀತಿಯಿಂದ ಮಾಡ್ಯಾರ ಸರ್. ಒಂದು ದುಡ್ಡಿಗೆ ಅಂತ ಯಾರು ಬಂದಿಲ್ಲ. ಯಾಕಂದ್ರೆ ನಮ್ಮಂತ ಪ್ರೊಡ್ಯೂಸರ್ಗಳು ನಿಲ್ಬೇಕು, ನಾವು ಗೆಲ್ಲಬೇಕು, ಗೆದ್ದಾಗ ಒಂದು ಸಿನಿಮಾಗಳು ಸಿಗುತ್ತೆ ಅನ್ನೋ ಇದನ್ನು ತುಂಬಾ ಜನ. ಏನಕ್ಕೆ ನಾನು ಕೋಟ್ ಮಾಡ್ತೀನಿ ಅಂದ್ರೆ, ತುಂಬಾ ಜನ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ನಮ್ಮ ಫ್ರೆಂಡ್ ಸರ್ಕಲ್ ತುಂಬಾ ಜನ ಫಂಡ್ ಮಾಡಿದ್ದಾರೆ. ಸೊ ತುಂಬಾ ಜನ ಅದು ನಿಲ್ಲುತ್ತೆ ಅನ್ನೋವಾಗ್ಲೂ ಕೂಡ, ಇಲ್ಲ ನಮಗೆ ಚೆನ್ನಾಗಿದೆ, ನೀನ್ ಮಾಡು, ಮುಗಿಸು,
ಧೈರ್ಯ ಇದೆ ಅಂದಾಗ ಒಂದಿಷ್ಟು ಸಪೋರ್ಟ್ ಮಾಡ್ತಾ ಬಂದಾಗ ಈ ಟೀಮ್ ಆಗಿದೆ. ನಿಜವಾಗ್ಲೂ ಇದು ಗೆದ್ರೆ ಮಾತ್ರ ಸಿನಿಮಾ ಸರ್, ನನ್ನ ಗೆಲುವೇ ಅಲ್ಲ. ಸೋತ್ರೆ ಮಾತ್ರ ನಾನು ತಗೊಂತೀನಿ, ಗೆದ್ರೆ ಮಾತ್ರ ಎಲ್ರಿಗೂ ಇದು ಕ್ರೌಡ್ ಫಂಡ್ ಮಾಡಿರೋದ್ರಿಂದ ಹೇಳೋದು. ಆಡಿಯೋ ಕಂಪ್ನಿ ನಾನು ಇದ್ರ ಮೂಲಕ ಚಾಲೆಂಜ್ ಮಾಡ್ತೀನಿ, ನೀವೇ ನಮಗೆ ಕೋಟ್ ಮಾಡಿರೋ ಅದ್ರದ್ದು 10-100 ನೀವು ಹಣ ಮಾಡಿ. ಯಾವತ್ತು ಕೂಡ ನನ್ನ ಸಿನಿಮಾದಿಂದ ಸೋತ್ವಿ ಲಾಸ್ ಆಯ್ತು ಅಂತ ನೀವ್ ಹೇಳ್ಬಾರ್ದು. ನಾಳೆ ನೀವ್ ಹೇಳ್ಬೇಕು ಓಪನ್ ಆಗಿ, ಈ ಸಿನಿಮಾದಿಂದ ನಾವು ಅನುಕೂಲ ಮಾಡ್ಕೊಂಡ್ವಿ ಅಂತ. ಯಾಕಂದ್ರೆ ಇದು ಓಪನ್ ಆಗಿರ್ಬೇಕು ಸರ್, ಎಲ್ರಿಗೂ ಒಳ್ಳೇದಾಗ್ಲಿ. ಆಮೇಲೆ ಕೊರಿಯೋಗ್ರಾಫರ್ಸ್ ಆಗಿರೋದು ಮೋಹನ್ ಅವರು, ಆಮೇಲೆ ಹೈಟ್ ಮಂಜು, ಕಿಶೋರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನಮ್ಮ ಸ್ಟಂಟ್ ಮ್ಯಾನ್ ಕೂಡ ತುಂಬಾ ವರ್ಕ್ ಮಾಡಿದ್ದಾರೆ. ಯಾಕಂದ್ರೆ ಈ ಸಿನಿಮಾ ಹೊಸ ಟೀಮ್ ಆದ್ರೂ ಕೂಡ ಅವರೆಲ್ಲ ಸೀನಿಯರ್ಸ್, ಎಕ್ಸ್ಪೀರಿಯನ್ಸ್ ಇರೋರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಒಳ್ಳೇದಾಗ್ಲಿ ಸರ್. ಆಮೇಲೆ ಈ ಸಿನಿಮಾ ಮೂಲಕ ಇನ್ನೊಂದು ಹೇಳ್ತೀನಿ, ಯಾರಾದ್ರೂ ನಮ್ಮ ಸಿನಿಮಾ ಇನ್ನೂ ಅಷ್ಟು ಲೆವೆಲ್ ಪ್ರಮೋಷನ್ ಮಾಡಿದ್ರು ಕೂಡ ಬರ್ದೇ ಇದ್ದಾಗ ಆನ್ ದ ಪರ್ಸನ್ ಐ ವಿಲ್ ಡಿಸ್ಟ್ರಿಬ್ಯೂಟ್ ದ ಮೂವಿ. ಯಾವತ್ತೂ ಕೂಡ ನನ್ನ ಹೀರೋಗೆ ಅವನಿಗೆ ಲೈಫ್ ಸಿಗ್ಲೇಬೇಕು, ಯಾರು ಇಲ್ಲ ಅಂದ್ರೂ ಕೂಡ ನಾನು ಡಿಸ್ಟ್ರಿಬ್ಯೂಟ್ ಮಾಡಿ ಗೆಲ್ಸೋ ತಾಕತ್ ನನಗಿದೆ, ಅದನ್ನ ಮಾಡೇ ಮಾಡ್ತೀನಿ ಸರ್. ನೀವು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್. ನನ್ನ ಹೆಸರು ವಿಜಯ್ ಅಂತ ಸರ್. ನಾನು ನಾವೆಲ್ಲ ಫ್ರೆಂಡ್ಸ್. ಸೊ ಮತ್ತು ನಾನು ಇಂಜಿನಿಯರ್, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್. ನಾವೆಲ್ಲ ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ವಿ. ಸೊ ಹಾಗಾಗಿ 20 ವರ್ಷದಿಂದ ನನಗೆ ಪರಿಚಯ. ಸೊ ಶಾರ್ಟ್ ಮೂವಿ ಮಾಡಬೇಕು ಅಂತ ಶುರು ಮಾಡಿದಾಗ ಒಬ್ಬೊಬ್ಬರೊಂದೊಂದು ರೋಲ್ಸ್ ಅಂತ ಅಸೈನ್ ಮಾಡ್ಕೊಂಡ್ವಿ. ಅವ್ರ ಡೈರೆಕ್ಷನ್ ಮೇಲೆ ಫೋಕಸ್ ಮಾಡಬೇಕಂತ ಹೇಳಿ ಒಂದೊಂದು ರೋಲ್ಸ್ ತಗೊಂಡ್ವಿ ನಾವು. ಸೊ ನೀವು ಪ್ರೊಡಕ್ಷನ್ ಕಡೆ ನೋಡ್ಕೋ ಅಂತ ಹೇಳಿದ್ರು. ಸೊ ಹಾಗಾಗಿ ಈ ಅಕೌಂಟಿಂಗ್ ಆಗಲಿ, ಫೈನಾನ್ಷಿಯಲ್ ಆಗಲಿ, ಎಲ್ಲರನ್ನೂ ಕರೆಸೋದಾಗಲಿ, ಅರೇಂಜ್ಮೆಂಟ್ಸ್, ಸೊ ಇದನ್ನೆಲ್ಲ ನನಗೆ ಕೊಟ್ಟರು. ಸೊ ಅವ್ರ ಫೋಕಸ್ ಸ್ಟೋರಿ ಮೇಲೆ ಮತ್ತು ಇದ್ರ ಮೇಲೆ ಇರಲಿ ಅಂತ. ಸೊ ಅದನ್ನು ಹ್ಯಾಂಡಲ್ ಮಾಡ್ತಾ ಬಂದೆ. ಶಾರ್ಟ್ ಮೂವೀಸ್ ಮಾಡ್ತಾ ಬಂದು 2 ಶಾರ್ಟ್ ಮೂವಿ ಮಾಡಿದೆ. ಅದಾದಮೇಲೆ ಈಗ ಮೂವಿಗೆ ಮಾಡಬೇಕು ಅಂತ ಶುರು ಮಾಡಿದ್ವಿ. ಸೊ ನೀನೇ ಇರು ಅಂತ ಹೇಳಿದ್ರು. ಸೊ ಅದನ್ನು ಈಗ ಮಾಡ್ತಾ ಬಂದ್ವಿ. ಸೊ ಒಂದು ಖುಷಿ ಏನಂದರೆ, ಎಲ್ಲೆಲ್ಲಿ ಜಸ್ಟಿಸ್ ಮಾಡಬೇಕು, ಎಲ್ಲೆಲ್ಲಿ ಕಟ್ ಡೌನ್ ಮಾಡಬೇಕು, ಸೊ ಅದೆಲ್ಲ ಮಾಡಿದೀವಿ ಅನ್ನೋ ಒಂದು ಖುಷಿ ನನಗಿದೆ. ಸೊ ಟೀಮ್ ಒಳ್ಳೇದಾಗಬೇಕು, ಅದೊಂದು ಪ್ರಯತ್ನ ಮಾಡಿದ್ದೀವಿ ಅಂತ ಹೇಳಿ. ಕೊನೆಯದಾಗಿ ಕಲ್ಯಾಣ್, ಒಂದಿಷ್ಟು ಮಾತುಕತೆಯನ್ನ ಕೇಳಿದ್ರಿ, ಮತ್ತೆ ನೀವು ಹಾಡು ಬರ್ದಿದ್ರಿ, ತಂಡದ ಬಗ್ಗೆ ನಿಮ್ಗೆ ಗೊತ್ತಿದೆ. ಇವತ್ತಿನ ಕಾಲಘಟ್ಟದಲ್ಲಿ ಈ ಹಾಡಿನ ಮೂಲಕ ಏನು ಆರಂಭ ಆಗ್ತಾ ಇದೆ ಇವರ ಸಿನಿಮಾ ಬಿಡುಗಡೆಯ ಪರ್ವ, ಕೊನೆಯದಾಗಿ ಏನು? ಹಾಡಿನ ಮೂಲಕ ಆರಂಭ ಆಗ್ತಿರೋದು ಒಂದು, ಇವತ್ತೇ ಚಿತ್ರೀಕರಣ ಮಾಡಿದ್ದಾರೆ ಅವರು. ಹೌದು, ಸುಸಂಪನ್ನವಾಗಿ ಮಾಡಿದ್ದಾರೆ, ಆರಂಭ ಮಾಡಿದ್ದಾರೆ. ತಮ್ಮ ಚಾನಲ್ ಮೂಲಕ ಅದರ ಪ್ರಮೋಷನ್ಸ್ನ ಶುರು ಮಾಡಿದ್ದಾರೆ. ಎಲ್ಲರೂ ಇಂಜಿನಿಯರ್ಸು, ಎಲ್ರಿಗೂ ಅವ್ರದೇ ಆದಂಥ ಒಂದು ಎಜುಕೇಷನ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದಾರೆ. ಶಿಸ್ತುಬದ್ಧವಾಗಿ ಮಾಡಿರ್ತಾರೆ. ನಾನು ಸಿನಿಮಾ ನೋಡಿಲ್ಲ, ಬಟ್ ಖಂಡಿತ ಶಿಸ್ತುಬದ್ಧವಾಗಿ ಮಾಡಿರ್ತಾರೆ, ಶ್ರದ್ಧೆಯಿಂದ ಮಾಡಿರ್ತಾರೆ, ಒಂದು ಒಳ್ಳೆ ಅಭಿರುಚಿ ಇಟ್ಕೊಂಡು ಸಿನಿಮಾ ಮಾಡಿರ್ತಾರೆ. ನಿರ್ಮಾಪಕರು ಒಂದು ಮಾತು ಹೇಳಿದ್ರು, ಗೆದ್ರೆ ಅದು ಎಲ್ರಿಗೂ ಹಂಚ್ತೀನಿ, ಸೋತ್ರೆ ನಾನೇ ಹೆಗಲ ಮೇಲೆ ತಗೊಳ್ತೀನಿ ಅಂತ. ಇವರು ಸಹ ನಿರ್ಮಾಪಕರು ಏನು ಹೇಳ್ತಾರೆ, ಎಲ್ಲೂ ವೇಸ್ಟ್ ಆಗದ ರೀತಿ ಕಂಟ್ರೋಲ್ ಮಾಡಿದ್ದೀನಿ ಅಂತ ಇವರು ಹೇಳ್ತಾರೆ. ಇವರು ನಾನು ಈ ಸಿನಿಮಾ ಜೀವನದಲ್ಲಿ ಹೊಸ ತಿರುವು ಸಿಗತ್ತೆ ಅಂತ ಹೇಳ್ತಾರೆ. ಇಷ್ಟು ಜನ ಎಲ್ಲರೂ ಕನಸು ಕಟ್ಕೊಂಡು, ಎಲ್ಲರೂ ಒಂದು ಎಲ್ಲರ ಗುರಿ ಒಂದೇ, ಒಳ್ಳೆ ಕನಸು, ಒಳ್ಳೆ ಸಿನಿಮಾ ಮಾಡಬೇಕು, ಒಳ್ಳೆ ಗೆಲುವನ್ನ ಸಾಧಿಸಬೇಕು ಮಾಡಿರೋದ್ರಿಂದ ಮರಳಿ ಮನಸ್ಸಾಗಿದೆ. ಖಂಡಿತ ಜನಕ್ಕೆ ಇಷ್ಟ ಆಗತ್ತೆ ಅನ್ನೋ ಒಂದು ಎಕ್ಸ್ಟ್ರಾ ನಂಬಿಕೆ ಇದೆ. ಒಳ್ಳೇದಾಗಬೇಕು ಅಷ್ಟೇ. ವೀಕ್ಷಕರೇ, ಇಲ್ಲಿಯವರೆಗೆ ಮರಳಿ ಮನಸ್ಸಾಗಿದೆ ಹಾಡು, ಆ ಹಾಡಿನ ಒಳಗಿನ ಕಥೆ ಮತ್ತು ಅದರ ಇಡೀದಾದಂಥ ಒಂದು ನವಿರಾದಂಥ ಪ್ರಯಾಣ, ಇವೆಲ್ಲವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂಥ ಒಂದು ಕೆಲಸವನ್ನ ನಾವು ನಿರ್ಮಾಪಕರು ನವೀನ್ ಅವರ ನೇತೃತ್ವದಲ್ಲಿ ಮತ್ತು ಅವರ ತಂಡದ ಒಟ್ಟು ಸಹಭಾಗಿತ್ವದಲ್ಲಿ ಮಾಡಿದ್ದೇವೆ. ಕಾರಣ ಏನು ಅಂತಂದರೆ, ಕನ್ನಡ ಚಿತ್ರರಂಗ ಇವತ್ತು ಬಸವಳಿತಾ ಇದೆ, ಸೋಲಿಗೆ ಮುಖ ಮಾಡಿ ನಿಂತಿದೆ. ಆದರೆ ಎಲ್ಲಾದರೂ ಒಂದು ಅನಿರೀಕ್ಷಿತವಾದಂಥ ಒಂದು ಗೆಲುವು ಇಡೀ ಚಿತ್ರರಂಗದ ಗೆಲುವಾಗತ್ತೆ. ಇದು ಇತಿಹಾಸ. ಇದು ನಾವಿಲ್ಲಿ ಕಾಂತಾರ ಸಿನಿಮಾ ಗೆಲ್ತದೆ ಅಂತ ಅಂದ್ಕೊಂಡಿರ್ಲಿ. ಯಾಕೆ ಕಾಂತಾರನ್ನೇ ಮತ್ತೆ ನಾನು ನೆನಪು ಮಾಡ್ಕೊಳ್ತೇನೆ ಅಂತಂದ್ರೆ, ದುಡ್ಡು ಹಾಕಿದಂಥ ತಂಡ ಅದರ ಮೊದಲ ಶೋ ನೋಡಿದಾಗ್ಲೂ ಸ್ವತಃ ದುಡ್ಡು ಹಾಕಿದ ತಂಡವೇ ನಿರ್ಮಾಪಕರಿಗೆ ಬೈದಂಥ ಕಥೆಯು ನನಗೆ ಗೊತ್ತಿದೆ. ಆದರೆ ಕೊನೆಗದು ಏನಾಯ್ತು, ಚರಿತ್ರೆ ಆಯ್ತು, ಏನಾಯ್ತು ಅನ್ನೋದು ನಿಮಗೂ ಗೊತ್ತಿದೆ. ಹಾಗಾಗಿ ಗೆಲುವು ಅನ್ನೋದು ಎಲ್ಲಿಯೂ ನಿಮಗೆ ಅದರ ತರ್ಕಕ್ಕೆ ಸಿಗದೇ ಇದ್ದಂಥ ಒಂದು ನೆಲೆ. ಅದು ಒಂದು ಸಾಮಾನ್ಯ ತಂಡ ಕೂಡ ಅಸಾಮಾನ್ಯವಾದ ಸಿನಿಮಾವನ್ನ ಮಾಡಿ ಗೆದ್ದದ್ದು ಇಲ್ಲಿ ದಾಖಲೆ ಇದೆ. ಹಾಗಾಗಿ ಮರಳಿ ಮನಸ್ಸಾಗಿದೆ ಅನ್ನೋದು ಕೂಡ ಅದರ ಹಾಡಿನ ಮೂಲಕ ಅದರ ಪ್ರಮೋಷನ್ ಅನ್ನ ಅವರು ಆರಂಭಿಸುವ ಹೊತ್ತಿನಲ್ಲಿ ನನ್ನ ಹತ್ರ ಬಂದಾಗ, ಈ ತಂಡಕ್ಕೆ ನಾನು ಒಂದು ಹೆಗಲಾಗಿ ನಿಲ್ತೇನೆ ಅಂತ ಯಾಕೆ ಹೇಳಿದೆ ಅಂತಂದ್ರೆ, ಆ ತಂಡದ ಆತ್ಮವಿಶ್ವಾಸ ಮತ್ತೆ ಪ್ರಾಮಾಣಿಕವಾದಂಥ ಪ್ರಯತ್ನ. ಪ್ರಾಮಾಣಿಕವಾದ ಪ್ರಯತ್ನಕ್ಕೆ ದಕ್ಕಬೇಕು ಜಯ ಯಾವಾಗಲೂ, ಮತ್ತೆ ಅದೇ ದಕ್ಕುದು. ಹಾಗಾಗಿ ಅವರಿಗೆ ಅದು ಆಗಲಿ, ಯಶಸ್ವಿ ಆಗಲಿ. ನೀವೆಲ್ಲರೂ ಬಂದು ನೋಡಿ, ಈ ಹೊಸ ತಂಡಕ್ಕೆ ಪ್ರೋತ್ಸಾಹ ಮಾಡಿ, ಮತ್ತೆ ನೀವು ಕೊಟ್ಟ ದುಡ್ಡಿಗೆ ಯಾವುದೇ ಮೋಸವನ್ನು ಈ ತಂಡ ಮಾಡೋದಿಲ್ಲ ಅನ್ನುವಂಥ ವಿಶ್ವಾಸ ನನಗೆ ಇರೋದ್ರಿಂದಲೇ ನಾನು ಇವರೊಟ್ಟಿಗೆ ನಿಂತಿದ್ದೆ. ನಮಸ್ತೆ.